ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಷ್ಟ ಆಗೈತ್ರಿ, ಚಹಾ ಆಗಿಲ್ಲ. ಯಜಮಾನ್ರು ಲೇಟ್ ಆಗೈತೆ ಅಂತ ಹಂಗೆ ಹೋದ್ರು. ಇವಾಗ ಚಪಾತಿ ಮಾಡೇನಿ ರೀ, ಬದ್ನಿಕಾಯಿ ಪಲ್ಯ ಮಾಡೀನಿ. ಮಕ್ಕಳಿಗೆ ಅನ್ನ ಸ್ವಲ್ಪ ಕಡಿಮೆ ಬಿತ್ತು, ನಾನಂಕರ ನಾಷ್ಟ ಮಾಡಿಲ್ಲ. ಯಜಮಾನ್ರು ಹೊಟ್ಟೆ ತುಂಬ ನಾಷ್ಟ ಮಾಡಿ ಹೋದರು. ಗಂಡು ಮಕ್ಳು ಅಕ್ಕಾರ ನೋಡ್ರಿ, ಅವ್ರಿಗೆ ಅರ್ಧಂಬರ್ಧ ಕೊಡೋಕ್ಕಾಗಲ್ಲ. ನಮಗೆ ಕಮ್ಮಿ ಇದ್ದರೆ ಆಮೇಲೆ ಅಡ್ಜಸ್ಟ್ ಮಾಡ್ತೀನಿ. ಮಕ್ಕಳಿಗೆ ನನಗೆ ಇದ್ದಿದ್ರಾಗ ಒಂಚೂರು ಅವ್ರಿಗೆ ತಂಗಳನ್ನ ಒಗ್ಗರಣೆ ಹಾಕಿದ್ರೆ ಭಾಳ ಇಷ್ಟ ರೀ. ಒಂಚೂರು ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ರೆ. ಈಗ ಚಪಾತಿ ಮಾಡೀನಿ. ಹೊಟ್ಟೆ ತುಂಬಲ್ರಿ ಮಕ್ಳಿಗೂ ಚಂತನ. ಮತ್ತು ಮಧ್ಯಾಹ್ನ ತನ ಅದಕ್ಕೆ ನೋಡಬೇಕು. ಅದ್ರಾಗ ಸ್ವಲ್ಪ ತಂಡ್ಯಾಗ ಹಶು ಭಾಳ ಆಗತ್ತೆ ರೀ. ಹಿಂಗೆ ಅದೊಂದು ಚಪಾತಿ ರೋಲ್ ಮಾಡೀನಿ ರೀ. ಸ್ವಲ್ಪ ದಿಪ್ಪಾಗಿ ಮಾಡೀನಿ ಚಪಾತಿ. ತಿತ್ತಾರ ಬೆದರಿಸಿದ್ರೆ ಇಲ್ಲಿಕ್ಕೆ ನಾಯಕ್ ಅಂತಾರೆ ರೀ ಅವರು. ಮತ್ತು ಈ ಥರ ಸೇಜನ್ ಚಟ್ನಿ ಹಚ್ಚಿ ಈ ಥರ 2 ಮಂದಿ ರೋಲ್ ಮಾಡೀನಿ ರೀ. ಚಪಾತಿ ಸಾಯಂಕಾಲದ್ದು ಒತ್ತಟಿ ಮಾಡಿಬಿಟ್ಟಿನಿ ರೀ. ಸೊ ಬದ್ನಿಕಾಯಿ ಪಲ್ಯ ಆಗೈತಿ. ಇವತ್ತಿನ ಬ್ಲಾಗ ಶುರು ಮಾಡಕತ್ತೀನಿ, ನೋಡೋಣ ಅಂತ ಯಾವ ಥರ ಹೋಗುತ್ತೆ ಅಂತೇಳಿ. ಸಾಧ್ಯ ಆದರೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿರಿ. ವಿಡಿಯೋ ಒಂದು ಲೈಕ್ ಕೊಡಿರಿ. ಕಮೆಂಟಿಗೆ ರಿಪ್ಲೈ ಕೊಡೋಲ್ಲಾಗಿ ನಂಗೆ ಬೇಜಾರಾಗಿರ್ಬೋದು. ಏನು ಮಾಡಲಿ, ನನ್ನ ಸಮಸ್ಯೆನೇ ಹಂಗೆ ಬಂದುಬಿಡ್ತಾವೆ ಮಮ್ಮಿ. ಏನೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡಿ. ಫ್ರೆಂಡ್ಸ ನೋಡಿರಿ, ಬಾಂಡೆ ಒಂದು 4 ಉದ್ದವು ಒಗ್ಯಾಣ ಅದಾವೆ, ಡೈಲಿ ಒಗ್ಯಾಣ. ಮಕ್ಕಳು ಹೋದ ತಕ್ಷಣ ಮತ್ತು ಸ್ವಲ್ಪ ನೀನೆಲ್ಲ ಕ್ಲೀನ್ ಮಾಡ್ಕೊಂಡೆ, ಉದ್ದದ ಅಡುಗೆ ಕೂಡ ಮಾಡಿಕೊಂಡೆ. ಅವ್ರು ಶಾಲೆಗೆ ಹೋದ್ಮೇಲೆ ಒಂಚೂರು ರಿಲೇಪ್ ಅಂತ ಅನಿಸ್ತದೆ, ಒಂಚೂರು ಕೂತು ಮೊಬೈಲ್ ರೀಲ್ಸ್ಗಳು ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಇವಾಗ ಒಂದು ಆರ್ಡರ್ ತೊಗೊಂಡೆ. ಸೊ ನೋಡಿರಿ, ನಿನ್ನೆ ಆರ್ಡ್ರ್ ಹಾಕಕ್ಕೆ ಹೋಗಿದ್ದೀನಿ ರೀ. ಅದು ಸುಟ್ಟಿ ಇತ್ತು, ನಿನ್ನೆ ಎಲೆಕ್ಷನ್ ಅಲ್ಲ, ಅದಕ್ಕಂತೇಳಿ ಹೋಗಿ ಒಳಗೆ ಬಂದೆ. ಈಗ ಮತ್ತೊಂದಾಗೈತಿ. ಅವು 2 ಪಾರ್ಸಲ್ ಅದಾವ. ಅದೊಂದು ಮತ್ತು ಅವೆರಡು ಇದೊಂದು ತೊಗೊಂಡು ಹೋಗಿ ಹಾಕಿ ಬರ್ತೀನಿ. ಹಂಗೆ ಅಡ್ರೆಸ್ಸು ಕೂಡ ಬರ್ತೀನಿ ನೋಡ್ರಿ. ಇಷ್ಟೇ ಲಘು ಲಘು ಮಾಡಿರಿ ನೀವು. 1 ಗಂಟೆ 1:30 ಗಂಟೆ ಒಳಗೆ ಸಾಧ್ಯನೇ ಆಗಂಗಿಲ್ಲ. ಅವ್ರು ಶಾಲೆಗೆ ಹೋಗ್ಬಿಟ್ಟು ನಾವು ಹಿಂದ್ಬಿಟ್ಟನೆ ಪೋಸ್ಟಿಗೆ ಹಾಕ್ಬೇಕಂದ್ರೂ ಹೋಗಿ ಬಂದ್ಮ್ಯಾಗ ನನಗೂ ಬೇಸರ ಆಗುತ್ತೆ ರೀ. ವೀಡಿಯೋಸ್ ಮಾಡೋವು ಇರ್ತಾವೆ, ವಿಡಿಯೋ ಅಪ್ಲೋಡ್ ಮಾಡೋದು ಇರ್ತೈತಿ. ಎಲ್ಲಿಗಾರು ಹೋಗಿ ಬಂದ್ರೆ ಒಟ್ಟು ನನಗೆ ಬೇಸರ ನೋಡ್ರಿ ಮಾಡೋಕೆ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆದ್ರೂ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋದ್ರಾತಂತೇಳಿ. ಇದ್ರಾಗಿ ನೀರಿನೊಂದು ಹಾವಳಿನ ಭಾಳ ಎದ್ದು ಬಿಟ್ಟೈತಿ. ಏನು ಮಾಡೋದು, ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹೋಗಿ ಬರ್ತೀನಿ ನೋಡ್ರಿ. ಆಯಿತು, ಪ್ಯಾಕಿಂಗ್ ಆಯಿತು. ಇದು ಮುದ್ದೆ ಬಳಿ ಆಲೂರು ಅಂತ ಐತಿ, ಅಲ್ಲಿಗೆ ಹೋಗುತ್ತೀವಿ ಸದ್ಯಕ್ಕೆ. ಇನ್ನೂ 2 ಅದಾವ, ತೋರಿಸ್ತೀನಿ ನಿಮ್ಗೆ. ಸೊ ಬೇಗ ಬುಕ್ಕಿಂಗ್ ಮಾಡ್ಕೋರಿ. ನಾನು ಏನು ವೇರ್ ಮಾಡಿ ನೋಡ್ರಿ, ಸೇಮ್ ಟು ಸೇಮ್ ತಾಳಿ ಸರ. ಇವಾಗ ನೀವು ನೋಡ್ತಿದ್ದೀರಲ್ಲ, ನಾನು ಎಷ್ಟು ದಿನ ಆಯ್ತು ಯೂಸ್ ಮಾಡಕತ್ತಿ, ಏನೂ ಆಗಿಲ್ಲ. ಕುತ್ತಿಗೆ ಹತ್ರ ಕಪ್ಪಾಗೋದು ಮಾಡೋದು ಈ ಥರದ್ದು ಏನು ಆಗಂಗಿಲ್ಲ. ನಾನು ಓನಾಗಿ ಯೂಸ್ ಮಾಡತ್ತೀನಿ. ಡೈಲಿ ವಿಡಿಯೋದೊಳಗೆ ನೀವು ನೋಡಿರ್ತೀರಿ. ಇವೆರಡು ಮತ್ತು ಇದೊಂದು 3 ಆರ್ಡ್ರ್ ಅದಾವು. ಈಗ ಹೋಗಿ ಹಾಕಿ ಬರ್ತೀನಿ. ಓಕೆ, ಹೋಗೋಣ ಅಂತ ಬರ್ರಿ. ಮಾಂಗಲ್ಯ ಚೈನನ್ನು ಎಲ್ಲರೂ ಕೂಡ ಬುಕ್ಕಿಂಗ್ ಮಾಡ್ತಾ ಇದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಒಬ್ಬರು ತೊಗೊಂಡವ್ರ ಮತ್ತೆ 2 ಸೆಟ್ ಆರ್ಡ್ರ್ ಕೊಟ್ಟಿರಿ, ಥ್ಯಾಂಕ್ ಯು. ಒಳ್ಳೆ ರಿವ್ಯೂ ಕೊಡ್ತಾ ಇದ್ರಿ, ಕ್ವಾಲಿಟಿ ಮಸ್ತ್ ಅದಾವ ಅಂತ ಹೇಳ್ತಾ ಇದ್ರಿ. ಯಾರಿಗೆಲ್ಲ ಬೇಕೋ ಶಾರ್ಟ್ ತಾಳಿ, ಲಾಂಗ್ ತಾಳಿ ಸದ್ಯಕ್ಕೆ ಇಷ್ಟು ಅವೈಲೇಬಲ್ ಅದಾವ್ರಿ. ಒಂದಷ್ಟು ಆಲ್ರೆಡಿ ಖಾಲಿ ಅದು, ಲಿಮಿಟೆಡ್ ಸ್ಟಾಕ್ ಐತಿ. ಬೇಗ ಬುಕ್ಕಿಂಗ್ ಮಾಡ್ಕೋರಿ. ನೀರು ಖಾಲಿಯಾಗಿದ್ದು ರೀ, ಬೋರ್ನ ನೀರು ಬಂದಿದ್ದಿಲ್ಲ. ಹಾಗಾಗಿ ಒಂದು ಟ್ಯಾಂಕರನ್ನು ಕೊಂಡು ತರ್ಸೋದೈತೆ ನೋಡ್ರಿ ಯೂಸ್ ಮಾಡೋಕೆ. ಅದೇ ಟ್ಯಾಂಕರ್ ಎಂದಿದೆಲ್ಲ ನೋಡ್ರಿ. ಇವಾಗ ಪಾಯ್ ಮಾಡ್ಕೊಂತ ಹೊಂಟೀನಿ ರೀ. ಗರ್ದಿ ಇದ್ದಿಲ್ಲ ಅಂದ್ರೆ ಚಲೋ ಆಯ್ತು, ಪಟ್ಟಂತ ಹಾಕಿ ಬರ್ತೀನಿ. ಅವ್ರು ಮೇಡಮ್ ಅವ್ರ ಪಾಪ ಊಟ ಕುಂತಿದ್ರೆ ಅಷ್ಟೇ ಸ್ವಲ್ಪ ಲೇಟ್ ಮಾಡ್ತಾರೆ. ಇರ್ಲಿಕ್ಕೆ ಪಟ್ಟಂತ ತೊಗೊಂಡ್ಬಿಡ್ತಾರೆ, ಲೇಟ್ ಮಾಡಲ್ರಿ, ಬಡಬಡ ಮುಗಿಸ್ಬಿಡ್ತಾರೆ ಎಲ್ಲರದೂ. ಸೊ ಬರ್ರಿ ಹೋಗೋಣಂತ ನಡ್ಕೋತ. ಬಿಸಿಲು ಚಾಲು ಆಯ್ತು ನೋಡ್ರಿ ಸಣ್ಣಗೆ. ಜನವರಿ ಎಂಡ್ ಅಷ್ಟೊತ್ತಿಗೆ ಚಾಲು ಆಗುತ್ತೆ ರೀ ಬಿಸಿಲಿಗೆ ಮಸ್ತಿಗೆ. ಯಾಕಂದ್ರೆ ಸಂಕ್ರಾಂತಿ ಆಯ್ತು ನೋಡ್ರಿ. ಹಾಗಾಗಿ ವಿಮಾನ ಸಣ್ಣದ ಹಿಂಗೆ ಕೂಗಾಡ್ತಿದ್ವಿ ನೋಡ್ರಿ. ಒಂದು ವಿಮಾನ ಬಂತಂದ್ರೆ ಅದು ಸಣ್ಣ ಚಿಕ್ಕಿ ಥರ ಕಾಣಿಸ್ತಿತ್ತು ಮುಗುಲ್ನಾಗ. ಅದಕ್ಕೆ ಅಟ್ಟು ಓಡಾಡಟ್ಟು ಸಂಭ್ರಮಿಸ್ತಿದ್ವಿ. ಸೊ ಇವಾಗೂ ಅದೇ ಥರ ಅಂತ ಅನ್ನಿಸ್ತದ, ಅದೇನು ಬದಲಾಗಿಲ್ಲ. ಈಗ ಟಿಕ್ಲಿ ಬೇಕೈತ್ರಿ, ಹಂಗೆ ಪೋಸ್ಟಿಗೆ ಹಾಕಿದ್ದೀನಿ ರೀ. ಭಾಳ ಗರ್ದಿ ಇತ್ತು, ಪೋಸ್ಟಿಗೆ ಹಾಕಿ ಇಲ್ಲಿ ಟಿಕ್ಲಿ ತೊಗೊಳಕ್ಕೆ ಬಂದೆ ನೋಡ್ರಿ. ಅಲ್ಲಿ ಮುಲ್ಯಾಗ ಒಂದು ಅಂಗಡಿ ಇತ್ತು, ಅಲ್ಲಿ ತೊಗೊತಿದ್ದೆ ಯಾವಾಗ್ಲೂ. ಅದು ಬಂದೈತಿ, ಅದಕ್ಕೆ ಇಲ್ಲಿ ಬೇರೆ ಕಡೆ ತೊಗೊಳಕ್ಕೆ ಬಂದೆ ನೋಡ್ರಿ.
ಸಿಂಧೂರು ಹಚ್ಕೊಂಬಂದಿನಿ ನೋಡ್ರಿ. ಟಿಕ್ಳಿ ಖಾಲಿ ಇದು ಸ್ನೇಹ ಎಲ್ಲ ಕಸ ಹೊಡತ್ನ ಚೆಲ್ಬಿಟ್ಟಾಡ್ರಿ. ಹಂಗಾಗಿ ಟಿಕ್ಳಿ ಡಬ್ಬಿ ತೊಗೊಂಡಿ ನೋಡ್ರಿ. ಎಷ್ಟೆಲ್ಲ ವೆರೈಟಿ ಅದ ನೋಡ್ರಿ ಫ್ರೆಂಡ್ಸ್. ಈಗ ಗಡ್ಡಿ ಜಾತ್ರೆ ಐತಿ, ಸಿಕ್ಕಾಪಟ್ಟೆ ಅಲ್ಲೆಲ್ಲ ಐಟಮ್ಸ್ ಸಿಗ್ತಾವೆ ಗಡ್ಡಿ ಒಳಗೆ. ಇಲ್ಲಂತೂ ಎನಿ ಟೈಮ್ ಇರ್ತಾವೆ ನೋಡ್ರಿ ನವಿಪೇಟೆದೊಳಗೆ. ಇವಾಗ ಏನೈತಿ ಹೋಗೋಣ ಬರ್ರಿ. ಅಣಿಗೆ ಬೇಕಾಗಿದ್ದು ರೀ, ಹಾಗಾಗಿ ಇವೆರಡು ಅಣಿಗೆ ತೊಗೊಂಡು ನೋಡ್ರಿ. ಇಲ್ಲೇ ಬಾಜುಕನೆ ಅಲ್ಲಿ ಟಿಕ್ಳಿ ತೊಗೊಂಡಿನಿ, ಇಲ್ಲಿ ಅಣಿಗೆ ತೊಗೊಂಡಿನಿ. ಎರಡು ಕೂಡಿ 25 ರೂಪಾಯಿ ಅಂತ ನೋಡ್ರಿ. ಕ್ವಾಲಿಟಿ ಚಲೋ ಅದಾವ್ರಿ. ಹಂಗಾಗಿ ಇವೆರಡು ಅಣಿಗೆ ಇದೊಂದು ಟಿಕ್ಳಿ ಡಬ್ಬಿ ತೊಗೊಂಬಂದಿ ನೋಡ್ರಿ. 0.1. ಸೊ ಸಿಂಧೂರು ಹಚ್ಕೊಂಡಿದ್ದೆ ನಾನು. ಈಗ ಒಂದು ಡಬ್ಬಿ ತಂದ್ರೆ ಎಷ್ಟೋ ದಿನ ಓದ್ತಾವ್ರಿ. 20 ರೂಪಾಯಿಗೆ 3, 10 ರೂಪಾಯಿಗೆ 1 ಅಂತಂದ್ರೆ ಒಂದ ತೊಗೊಂಬಂದೀನಿ. ಜಿಗುಟ್ಟೈತಿ. ಕಪ್ಪು ಚಾಕ್ಲೇಟ್ ಅಂತಾರಲ್ರಿ, ಆ ಥರದ್ದು ನಂಗೆ ಭಾಳ ಇಷ್ಟ ಆಗ್ತಾವೆ. ಕೆಲವು ನಮ್ಮ ನಾದಿನಿ ಹತ್ರ ಕೂತಿದ್ದೀನಿ ರೀ. ಪೋಸ್ಟಿಗೆ ಹಾಕೊಂಡು ಯಜಮಾನ್ರು ಹೊಲಕ್ಕೆ ಹೋಗಿದ್ರಂತ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಊಟಕ್ಕೆ ಬರೋಕೆ. ಓಕೆ, ನೀವು ಬರ್ನ ಫೋನ್ ಹಚ್ಚಂದಿದ್ಯಾ, ಸುಬ್ಬಂಗೆ ಫೋನ್ ಹಚ್ಚಿದ್ರು. ಈಗ ಊಟ ಮಾಡೋಣ ಅಂತ ಬರ್ರಿ. ಓಕೆ, ಊಟಕ್ಕೆ ಬದ್ನಿಕಾಯಿ ಪಲ್ಯ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ಮೊಸರು. ಭಾಳ ದಿನ ಆಗೈತೆ ರೀ ಈ ಥರ ಊಟ ಮಾಡಿ. ಅದಕ್ಕಂತೇಳಿ ಸಿಂಪಲ್ಲಾಗಿದ್ದರೂ ರುಚಿ ರುಚಿಯಾಗಿ ಇರ್ತೈತೆ ನೋಡ್ರಿ. ಈ ಥರ ಊಟ ಯಾರಿಗೆಲ್ಲ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಸಾಯಂಕಾಲ ಈಗ ಮತ್ತೆ ಫ್ರೆಶ್ ಆಗಿ ದೊಡ್ಮುಂದಿ ಅದನ್ನೆಲ್ಲನೇ ಹಚ್ಚಿ ಇವಾಗ ಬ್ಲಾಗನ್ನು ಮತ್ತೆ ಇದ್ರೊಳಗನೆ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈಗ 5 ಗಂಟೆ ಆಗ್ತಾ ಬಂದೈತ್ರಿ. ಇವಾಗ ಕೆಳಗಡೆ ಪುಟಾಣಿ ಮಕ್ಕಳ ಒಂದು ಪುಟ್ಟ ಫಂಕ್ಷನ್ ಐತಿ. ನಮ್ಮ ಸೊಲ್ಲಾಪುರ ಸೈಡ ಜಾಸ್ತಿ ಮಾಡ್ತಾರೆ ಅದನ್ನು. ಬುರಿಕೆ ಏರೋದಂತ ಕರೀತಾರೆ. ಸಂಕ್ರಾಂತಿ ಎಡಬಲ ಮಾಡ್ತಾರೆ ರೀ ಫ್ರೆಂಡ್ಸ. ಅದನ್ನು ಇವತ್ತು ನಮ್ಮ ನಾದಿನಿ ಮಕ್ಕಳಿಗೆ, ನಿಖಿತಾ ನನ್ನ ಮಗಳು, ಪೂನಮ್ಮನ ಮಗಳು, ಸೊ ಅವರಿಬ್ಬರು ಮಕ್ಕಳದ್ದು ಬುರಿಕೆ ಏರ್ಕ ಫಂಕ್ಷನ್ ಐತಿ ಕೆಳಗಡೆ. ಸೊ ಬರ್ರಿ ಕೆಳಗಡೆ ಹೋಗೋಣ ಅಂತ. ನಿಮ್ಗೂ ಕೂಡ ಆ ಫಂಕ್ಷನ್ದೊಳಗೆ ಏನಂತೀರಿ ನೋಡ್ರಿ, ಎಂಜಾಯ್ ಮಾಡಿರಿ, ಸ್ಕಿಪ್ ಮಾಡಲಾರ್ದ ನೋಡ್ರಿ. ಹಾಗೇ ಹೋದ ವರ್ಷ ಇದೇ ದಿನದಾಗ ನನ್ನ ಮೊಬೈಲ್ ಕೆಟ್ಟಿತ್ತು ನೋಡ್ರಿ. ಅವಾಗ ನಿಖಿತಾನ ಸೊ ಪೂನಮ್ದ ಮಗಳದ ತೊಟ್ಟಲ್ದಾಗ ಹಾಕೋದು, ನಿಖಿತಾನ್ ಮಗಳದು ಬೋರಿಕೆ ಎರ್ಕೋದು ಎರಡೂ ಮಾಡಿದ್ರು. ಸೊ ಅದೊಂದು ಫಂಕ್ಷನ್ ಮಿಸ್ ಆಯ್ತು ನೋಡ್ರಿ ನಮ್ಮ ಚಾನಲ್ದೊಳಗೆ. ಯಾಕಂದ್ರೆ ಅವಾಗ ನನ್ನ ಮೊಬೈಲ್ ಇರಲಿಲ್ಲ, ಕೆಟ್ಟಿತ್ತು. ಹಾಗಾಗಿ ಈ ವರ್ಷ ಮಸ್ತಾಗಿ ವಿಡಿಯೋ ತೊಗೊಳೋಣ ಅಂತ. ಓಕೆ ಬರ್ರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಪ್ಲೀಸ್. ಡೆಕೋರೇಷನ್ ನೋಡ್ರಿ ಎಷ್ಟು ಚಂದದ. ಬೋರು ಅಣ್ಣ ಅಂತ ಬರ್ದಾರ ನೋಡಿದ್ರ ಮ್ಯಾಗ. ಗಾಳಿ ಕೊಟ್ಟದ ಡಿಸೈನ್ ಐತೆ ನೋಡ್ರಿ ಫ್ರೆಂಡ್ಸ. ಕ್ಯೂಟ್ ಅನ್ಸತೈತೆ ನೋಡ್ರಿ ಡೆಕೋರೇಷನ್. ಗೆಸ್ಟ್ಗಳೆಲ್ಲ ಬರಕತ್ತಾರ ನೋಡ್ರಿ. ಎಲ್ಲಾರು ನೋಡ್ರಿ ಸದ್ಯಕ್ಕೆ ರೆಡಿಯಾಗಿ ಬಂದಿದ್ದೀವಿ. ಇಲ್ಲ ಅವನಿ ನೋಡ್ರಿ, ಅವನಿ ಅವನಿ ತಬ ಫೋಟೋ ಕಾಡು, ಫೋಟೋ ಕಾಡು. ಆಕಿಗಿಲ್ಲ ಮೂಡಿ ಇಲ್ರಿ ಈಗ. ಎಲ್ಲರೂ ಸಣ್ಣ ಪುಟ್ಟ ಫಂಕ್ಷನ್ ಇಲ್ಲಿ ಮಾಡಕ್ಕೆ ಚಂದ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ. ಪಾರ್ಕಿಂಗ್ನಾಗ ಜಾಗ ದೊಡ್ಡದಾಗೈತೆ ನೋಡ್ರಿ. ಮೊದಲು ನಮ್ಮ ಜಾಗ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಐತೆ ನೋಡ್ರಿ. ಇದ್ರೊಳಗೆ ನಾವು 8 ಫ್ಯಾಮಿಲಿ ಇದ್ವಿ.
ಏನ್ ತಮ್ಮ ಮಾಡಿದಿ ಚುರ್ಮುರಿ ಬಾರಿಹಣ್ಣು ಹಸಿ ಕಡ್ಲಿ ಗಜ್ರಿ ಬಿಸ್ಕಿಟು ಚಾಕ್ಲೇಟು सगळं हाय बघा आमच्यापाशी ಡೆಕೋರೇಷನ್ ನಡೆದದ್ರಿ ಈಗ ಅವ್ರು ದೊಡ್ಡಮ್ಮದೇರು ಮಾಡ್ಕೋತಾರೆ ಡೆಕೋರೇಷನ್ ಶಿಯಾನ್ ದೊಡ್ಡಮ್ಮ ಅವನಿ ದೊಡ್ಡಮ್ಮ ಅಕ್ಕ ಶಿಯಾ ಬಾಯಿ ಶಿಯಾ ಮೇಡಮ್ छान छान ओ सुपर ड्रेस मस्त आहे ಅವನಿ ಅವನಿನೇ ಬರ್ತಾ ಶಿಯಾನೇ ಬರ್ತಾ ವಾವ್ छान ಸೂಪರ್ ಮಸ್ತ್ ಮಸ್ತ್ ಕ್ಯೂಟ್ ಕ್ಯೂಟ್ छान 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 ನಮ್ಮ ಶಿಯಾ ಮೇಡಮ್ ಹೆಂಗೆ ಕಾಣಂತಾಳ ಕಮೆಂಟ್ ಮಾಡಿ ಹೇಳ್ರಿ ಕಬ್ಬು ನೋಡ್ರಿ ಹೆಂಗೆ ಬೋರಿಕಾಯಿ ಇರ್ಕದಂತೇಳಿ ಹಿಂಗೆಲ್ಲ ಮಾಡ್ತಿದ್ವಿ ನೋಡ್ರಿ ಪಿಲ್ಯಾಗೂ ಸ್ನೇಹಗೂ ಮಾಡೀವ್ರಿ ಅವಾಗ ಯೂಟ್ಯೂಬ್ ಇದ್ದಿದ್ದಿಲ್ಲ ಯೂಟ್ಯೂಬ್ ಐತೆ ನೋಡ್ರಿ ಶಾಂತರಿ ಕೂತಾಳ ಬೈ ಮೊಬೈಲ್ ನೋಡ್ಕೊತ ಕೂತಾಳೆ ಏನಕಿ ಅದಕ್ಕೆ ಅಂದೇನ ಮೊಬೈಲ್ ಇಟ್ಟದ್ರಿ ಮುಂದೆ ಮೊಬೈಲ್ ನೋಡ್ಕೊತ ಹೋಗ್ಕೊತ ಮತ್ತೆ ಈಗ तिला घालू का तिकडं ती बसली की थोडं एक कंडा माझा हो तिकडे इकडे एक विकेट हात ನೋಡಿದ್ರಲ್ಲ ನಮ್ಮ ಸಸ್ತೆಯರ್ದು ಬೋರಿಕಾಯಿ ಹರ್ಕೋದು ಮೇಲ್ಗಡೆ ಇಷ್ಟು ಜನರಿಗೆ ಜಾಗದು ಅಷ್ಟು ಅನುಕೂಲ ಎಕ್ಕಿದ್ದಿಲ್ಲ ರೀ ವೈನ್ ಎಕ್ಕಿದ್ದಿಲ್ಲ ಕೆಳಗಡೆ ನೋಡ್ರಿ ಎಷ್ಟು ಸಂಭ್ರಮ ಇದ್ದು ಗೊತ್ತೇನ್ರಿ ಫ್ರೆಂಡ್ಸ ಇಷ್ಟೇ ಕಾರ್ಯಕ್ರಮ ಅಂದರೂ ಕೂಡ ಎಷ್ಟು ಮಜಾ ಅಂತ ಅನ್ನಿಸ್ತು ನಮ್ಮ ನಾದ್ನಿ ಮಗ ಇದ್ದೀನಿ ರೀ ಇನ್ನೊಬ್ಬ ಹುಡುಗ ಅವನ ಕೈಯಾಗ ಮತ್ತು ಮೊಬೈಲ್ ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿ ಮಾಡಿದೆ ನೋಡ್ರಿ ಪಾಪ ಸೊ ಪೂನಮ್ ಮಗಳ ಹೆಸರು ಶಿಯಾರಿ ನಿಖಿತನ ಮಗಳ ಹೆಸರು ಅವನಿ ಹೆಸರುಗಳು ಹೆಂಗದೋ ಕಮೆಂಟ್ ಮಾಡಿ ಹೇಳ್ರಿ ಬೋರಿಕಾಯಿ ಇರ್ಕೋದು 5 ವರ್ಷ ತನಕ ಮಾಡ್ತಾರೆ ರೀ ಮಾಡೋರು ಒಬ್ರು 3 ವರ್ಷ ಮಾಡ್ತಾರೆ ಒಬ್ರು 1 ವರ್ಷ ಮಾಡಿ ಬಿಡ್ತಾರೆ ಕೈತ ಮಮ್ಮಿ ನೋಡ್ರಿ ಸೇಮ್ ನಮ್ಮ ಮಮ್ಮಿ ಹಂಗನೇ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಅವ್ರಿಗೂ ಅಷ್ಟು ಪ್ರೀತಿ ಭಾಳ ಎಲ್ಲರಿಗೂ ಇದು ಮಾಡ್ತಾರೆ ಅವರು ಸ್ಟ್ರಗಲ್ ಮಾಡಿ ಬಂದಾರ ಜೀವನದಾಗ ಕಷ್ಟಪಟ್ಟು ಯಾರು ಮುಂದೆ ಬರ್ತಾರೆ ನೆಮ್ಮದಿ ಅನ್ನೋದು ಇದ್ದೇ ಇರ್ತೈತಿ ಸ್ವಲ್ಪ ದಿನ ಕಷ್ಟ ಅನಿಸ್ಬೋದು ಆಮೇಲೆ ಒಳ್ಳೆ ನೆಮ್ಮದಿ ಜೀವನ ಸಿಗುತ್ತೆ ಅದೆಲ್ಲ ನಾ ಹಿರಿಯರನ್ನ ನೋಡಿ ಕಲಿಯಕತ್ತಿ ನೋಡ್ರಿ ಅವರಷ್ಟು ನಮಗೂ ಏನೂ ಇದು ಆಗಂಗಿಲ್ಲ ಅಂದ್ರೂ ನಮ್ಮ ಜೀವನಕ್ಕೆ ಬಂದಾಗ ನಾವು ಏನಂತೀರಿ ಪಾಠವನ್ನು ನಾವು ಕಲಿತೀವಿ ಸೊ ಯಾರೇ ಏನೇ ಅಂದ್ರೂ ಕೂಡ ಕೆಲವು ಟೈಮ್ದೊಳಗೆ ಪಾಠಗಳು ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ ನೋಡ್ರಿ ನಮ್ಮ ಇಡೀ ಕುಟುಂಬದ ಬಗ್ಗೆ ನೀವು ಕಮೆಂಟ್ ಮಾಡ್ತೀರಿ ನಿಮ್ಮ ಬ್ಲಾಗೆಲ್ಲ ಚಲೋ ಬರ್ತಾವಂತೇಳಿ ಎಲ್ಲರ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಾದಿಂದ ಇದ್ರಾಗ ಯಾರೂ ಹೊರಗಿನವ್ರು ಹೆಚ್ಚಿಲ್ಲೇ ಇಲ್ಲರಿ ಹಂಗೆ ನೋಡೋಕೋರು ನಮ್ಮದು ಫ್ಯಾಮಿಲಿ ಭಾಳ ದೊಡ್ಡದದ ನಮ್ಮ ಮನೆತನದೊಳಗೆ 8 ಜನ ಮಾವದೇರಂದ್ರೆ ಅತ್ತಿದೇರು ಮುಂದೆ ನಾವು ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಹೆಣ್ಮಕ್ಳು ಫ್ಯಾಮಿಲಿ ಅವ್ರ ಮಕ್ಕಳು ಇಷ್ಟೆಲ್ಲ ಬಳಗ ತೊಗೊಂಡು ಎಲ್ಲರೂ ಹೋಗ್ಬೇಕಂದ್ರೆ ಬೇರೆದಾರು ಹೊರಗಿನವ್ರು ಒಬ್ಬರು ಬೇಕಾಗಿಲ್ಲ
ಅಷ್ಟು ಕುಟುಂಬ ದೊಡ್ಡದೈತಿ ನಮ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಎಲ್ಲರ ಫಂಕ್ಷನ್ಗೆ ಹೋದಾಗ ಎಲ್ಲರ ಬ್ಲಾಗ್ ನಾವು ಮಾಡ್ತಿರ್ತೀವಿ. ಬಟ್ ನೀವು ಅಂತೀರಿ ನೀವು ಕಾಣಿಸ್ಕೊಂಡ್ರೆ ನಮಗೆ ಖುಷಿ ಅಂತೇಳಿ. ಬಟ್ ನಮ್ಮದು ವಿಡಿಯೋ ತೊಗೊಳೋರು ಯಾರಾದರೂ ಇದ್ರೆ ನನಗೂ ಸಪೋರ್ಟ್ ಅಂತ ಅನ್ನಿಸ್ತದೆ. ಚೆನ್ನಾಗಿ ವಿಡಿಯೋ ಮಾಡೋರು ಯಾರಾದರೂ ಇದ್ರಪ್ಪ ಅಂದ್ರೆ ನಿಮ್ಗೆ ಇನ್ನೂ ಒಳ್ಳೆ ರೀತಿಯಾಗಿ ಒಂದು ಏನಂತ್ರಿ ಕಂಟೆಂಟ್ ಕೊಡೋಕೆ ಆಗ್ತದೆ. ಬಟ್ ಅದೆಲ್ಲ ಸಾಧ್ಯ ಆಗಲ್ಲ. ಏನೇ ಇದ್ದರೂ ನನಗೆ ಸ್ವಲ್ಪ ಐಡಿಯಾ ಇರುತ್ತೆ, ಹಾಗಾಗಿ ನಾನು ಮಾಡ್ತಾಯಿರ್ತೀನಿ. ಒಮ್ಮೊಮ್ಮೆ ಯಾರ್ದಾರ ಕೈ ಕೊಟ್ಟರೆ ನೀಟಾಗಿ ಬಂದಿರೋಂಗಿಲ್ಲ, ಪಾಪ ಅವ್ರಿಗೆ ಗೊತ್ತಿರೋಂಗಿಲ್ಲ. ಬಟ್ ಆದರೂ ನಮ್ಮ ನಾದಿನಿ ಮಗ ನೋಡ್ರಿ ಹುಡುಗ ವಿಡಿಯೋ ಇದ್ದಿದ್ರೊಳಗೆ ನೀಟಾಗಿ ತೊಗೊಂಡಿದ್ದಾನೆ. ಸೊ ಶಿಯಾಂದು ಆಯ್ತು ರೀ. ಇವಾಗ ಬೋರಿಕಾಯಿ ಎರ್ಕೋದು ನಮ್ಮ ಅತ್ತಿದೇರಿಬ್ರು ಬೋರಿಕಾಯಿ ಎರ್ಕಿದ್ರು ನೋಡ್ರಿ, ಖುಷಿ ಅಂತ ಅನ್ನಿಸ್ತದ. ಹಾಗೆ ಅವನಿ ಒಂಚೂರು ಶಿಯಾ ಒಂಚೂರು ಅಳಕತ್ತಿದ್ರಿ. ಮಕ್ಳಂದ್ಮ್ಯಾಗ ಸ್ವಲ್ಪ ಅಷ್ಟಾದರೂ ಮಾಡತ್ತಾರ ನೋಡ್ರಿ ಅವರು. ಈಗ ನೆಕ್ಸ್ಟ್ ಅವನಿದ್ದು ನೋಡ್ರಿ. ಈ ಫ್ಯಾಮಿಲಿ ಫಂಕ್ಷನ್ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ, ಕಮೆಂಟ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಇಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸು ಕೂಡ ಎಲ್ಲರೂ ಇವಾಗ ಜಾಯಿನ್ ಆಗಿದ್ದಾರೆ ಬಂದು. ಸೊ ಖಂಡಿತ ಸಪೋರ್ಟ್ ಮಾಡಿರಿ. मामी सविता मामी अरे यार ಹಾಗೇ ಫ್ರೆಂಡ್ಸ ಕಾಲ್ಸ್ಗಳು ಬಂದಿರಿ, ಒಂದು 2-3 ಕಾಲ್ಸ್ಗಳು ಬಂದು. ಅಂದ್ರೆ ಇವಾಗ ಮಂಗಲ್ಯ ಸರದ ಬಗ್ಗೆ ಎಂಕ್ವೈರಿ ಮಾಡೋಕ್ಕೆ ಕಾಲ್ ಮಾಡಿದರು. ಇದ್ರ ಮಧ್ಯೆ ಅದನ್ನು ಕೂಡ ಅಟೆಂಡ್ ಮಾಡಿದೆ. ಮತ್ತು ಒಂದು ಬುಕ್ಕಿಂಗು ಕೂಡ ಆಯಿತು. ಸೊ ಈ ಥರ ಎಲ್ಲ ನಡೆದದ್ದು ನೋಡ್ರಿ ಸದ್ಯಕ್ಕೆ. ಆರತಿ ಮಾಡಿ ಆಮೇಲೆ ಬೋರಿಕಾಯಿ ಎರ್ಕೋದು ನೋಡ್ರಿ. ಅವನಿ ಸ್ವಲ್ಪ ಆಕೆ ಗೊತ್ತಾಗತ್ತೆ ರೀ, ನೀಟಾಗಿ ಕುಂತಳು. ಚೆನ್ನಾಗಿ ಅನ್ನಿಸ್ತೈತಲ್ರಿ ಮಕ್ಳದ್ದು. ಅದ್ರಾಗ ಹೆಣ್ಮಕ್ಳದಂತೂ ಅವ್ರ ಸಡಗರ ನೋಡೋದ ಒಂದು ಭಾಳ ವಿಶೇಷತೆ ಇರ್ತದೆ ನೋಡ್ರಿ. ಕೊಳ್ಳಾಗ ಕಿವ್ಯಾಗ ಈ ಥರದ್ದೆಲ್ಲ ತಿರುಗೋಳದಿಂದ ಡಿಸೈನ್ ಮಾಡಿರ್ತಾರೆ. ಆ ಥರದ್ದೆಲ್ಲ ಹಾಕಿ ಮಾಡಿ. ಸೊ ಬ್ಲ್ಯಾಕ್ ಡ್ರೆಸ್ನೊಳಗೆ ಸೊಸಿ ಹೆಂಗೆ ಕಾಣತ್ತಾಳ ಕಮೆಂಟ್ ಮಾಡಿ ಹೇಳ್ರಿ. ಆರತಿ ಮಾಡಿದ್ವಿ ಎಲ್ಲರೂ. ओ नहीं हो गाड़ी ना ऑफ है बंद है बंद है आता ನೋಡಿದ್ರಲ್ಲ ಎಷ್ಟೆಲ್ಲ ಗದ್ದಲ ಐತೆ ಅಂತೇಳಿ. ಇನ್ನೂ ನಮ್ಮ ಒಂದು ಯಾವುದಾದ್ರೂ ಮನೆಯಾಗ ಇನ್ನೊಂದು ಬೇರೆ ಫಂಕ್ಷನ್ನು, ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಮೊದಲೆಲ್ಲ ಯಾವ ಥರ ಇರ್ತಿತ್ತು ಅಂತೇಳಿ ಇಮ್ಯಾಜಿನ್ ಮಾಡ್ಕೋರಿ. ವಾಡ್ಯದಾಗಿದ್ದಾಗನೇ ನಾನು ಬ್ಲಾಗನ್ನು ಶುರು ಮಾಡಿದ್ದೆ. ಬಟ್ ಆವಾಗ ಅಷ್ಟೊಂದು ನೀಟಾಗಿ ಅಷ್ಟು ಗೊತ್ತಾಗ್ತಿದ್ದಿಲ್ಲ. ಸ್ಟಾರ್ಟಿಂಗ್ ಡೇಸ್ ಅಲ್ರಿ ನನಗೆ ಅವೆಲ್ಲನೂ ಕೂಡ. ಬಟ್ ಇವಾಗಿನಷ್ಟು ಅವಾಗ ಗೊತ್ತಾಗ್ತಾ ಇರಲಿಲ್ಲ. ರಾಣಿ ಮಗಳು ನೋಡ್ರಿ, ಈಕಿನೂ ಕೂಡ ಬಂದಿದ್ದಾಳೆ. 2ನೇ ಮಗುನೂ ಹೆಣ್ಪಾಪು ಆಗೈತಿ ರಾಣಿಗೂ ಕೂಡ. ದೀಪಕ್ಕನು ಕೂಡ ಈಗ ಬಂದು ಜಾಯ್ನ್ ಆದ್ರು ನೋಡ್ರಿ. ದೀಪಕ್ಕನು ಕೂಡ ಜಾಬ್ ಮಾಡ್ತಾರಲ್ಲ, ಸೊ ಹಾಗಾಗಿ ಮತ್ತು ಅವ್ರು ಡ್ಯೂಟಿ ಮುಗಿಸ್ಕೊಂಡು ಈಗ ಬಂದರು. ಅವರು ಕೂಡ ಜಾಯ್ನ್ ಆದರು ನೋಡ್ರಿ. ಬ್ಲಾಗ್ದಾಗೂ ಮತ್ತು ಫಂಕ್ಷನ್ದಾಗೂ ಎಕ್ಸಾಕ್ಟ್ ಕರೆಕ್ಟ್ ಟೈಮಿಗೆ ಬಂದರು.
ಯಾವ ಥರ ಆಯಿತು ಫಂಕ್ಷನ ನೋಡಿದ್ರೆಲ್ಲ ಫ್ರೆಂಡ್ಸ ಭಾಳ ಮಜಾ ಅಂತ ಅನ್ಸಿತ್ತು ರೀ. ಒಂಥರ ಚೆನ್ನಾಗಂತಾಯಿತು. ಇಷ್ಟರೊಳಗನೆ ಎಷ್ಟು ಎಂಜಾಯ್ಮೆಂಟ್ ಆಯಿತು. ಎಲ್ಲರಿಗೂ ಕುಂದ್ರೋದು, ನಗೋದು, ಮಾತಾಡೋದು, ಈ ಥರ ಪುಟ್ಟದಾಗಿರುವಂಥ ಫಂಕ್ಷನ್ನ ಕೆಳಗಡೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಭಾಳ ಮಸ್ತ್ ಅಂತ ಅನ್ನಿಸ್ತದೆ ನೋಡಿರಿ ಫ್ರೆಂಡ್ಸ. ಬಟ್ ಎಲ್ಲರೂ ಕೂಡ ಈಗ ಒಂದೇ ಕಡೆ ಇದೀವಪ್ಪ ಅಂತಂದ್ರೆ ಒಂಥರ ಏನೋ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ಕೂಡ ಕೆಳಗಡೆ ಮಾಡ್ಬೋದು. ನಮ್ದು ಏನು ಉಡ್ದಟ್ಟಿ ಕೂಡ ತಳಗೆ ಮಾಡಿದ್ವಿ. ಅದ್ರಾಗ ಎಲ್ಲರ ಮನೆ ಗೃಹ ಪ್ರವೇಶನೂ ಕೂಡ ಎಲ್ಲ ಕೆಳಗಡೆ ಅರೇಂಜ್ ಮಾಡಿದ್ವಿ ಊಟಕ್ಕೆ ಅದೆಲ್ಲನೂ ಕೂಡ. ಸೊ ಒಬ್ರದ್ದು ಆ್ಯನಿವರ್ಸರಿನೂ ಕೂಡ ಆಯಿತು, ತೊಟ್ಲು ಶಾಸ್ತ್ರನೂ ಆಯಿತು. ಶ್ರೀಯಾಂದ್ರಿ ಪುನಮ್ಮನ ಮಗಳದು ಪಾಪಕ್ಕೆ ಸುಸ್ತಾಗಿ ಮಕ್ಕೊಂಬಿಟ್ಲು ನೋಡ್ರಿ ಫ್ರೆಂಡ್ಸ. ಇದು ಅಂತೂ ಅಷ್ಟು ವೇಟ್ ಇತ್ತು ನೋಡ್ರಿ. ಹೊರಗಡೆಯಿಂದ ತೊಗೊಂಡು ಬಂದಿತ್ತು. ಆಮೇಲೆ ನಂಗೆ ನೀಟಾಗಿ ಮರ್ಚಕ್ಕೂ ಆಗಲಿಲ್ಲ, ಹಂಗೆ ಬಿಟ್ಟು ಇಟ್ಟು